ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಸ್ಯಾರಿ ನೋಡಿ ನೀವು ಯಾವ ರೀತಿ ಇದೆ ಅಂತ. ಟೆಂಪಲ್ ಬಾರ್ಡರ್ಲಿ ಡಿಸೈನಲ್ಲಿ ಸೀರೆ ಇದೆ. ಸೊ ಕಲರ್ ಕಾಂಬಿನೇಷನ್ ಒಂದು ಹೇಳೋದೇ ಬೇಕಾಗಿಲ್ಲ. ಈ ಥರ ಕಲರ್ ಕಾಂಬಿನೇಷನ್ ಇದ್ದರೆ ನೀವು ಸಿಂಪಲ್ಲಾಗಿ ಹಾಕ್ಕೊಂಡು ಕೂಡ ಲುಕ್ ಚೆನ್ನಾಗೇ ಬರುತ್ತೆ. ಸೊ ಅಂತ ಏನು ಸಿಂಪಲ್ಲಾಗಿ ಹಾಕ್ತಾ ಇಲ್ಲ, ಇವತ್ತು ಒಂದು ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಡಿಸೈನೇ ಹಾಕ್ತಾ ಇದ್ದೀನಿ. ಕಸ್ಟಮರ್ ಚೂಸ್ ಮಾಡ್ಕೊಂಡಿರುವಂಥ ಡಿಸೈನ್ನ ಇವತ್ತು ನಾನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 3 ಸ್ಟೆಪ್ಪಲ್ಲಿ ಹಾಕ್ತಾರೆ, ನಾನು 2 ಸ್ಟೆಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಗನೆ ಹಾಕೋಬೋದು ನೀವು. ಹಾಗೆ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ಸೊ ಇದಕ್ಕೆ ಈ ಥರ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪ್ ಇರೋಂಥ ಗೋಲ್ಡ್ ಕಲರ್ ಬೀಡ್ಸು ಈ ರೀತಿ ಡಿಸೈನ್ ಇರೋವಂಥದ್ದು, ಪ್ಲೇನ್ ಆಗಿರೋವಂಥದ್ದು. ಸೊ ತುಂಬ ಚಿಕ್ಕದೇನಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ಸೊ ಸ್ಯಾರಿಲಿರುವಂಥ 2 ಕಲರು ದಾರ ನಾನು 8-7 ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸೊ 8 ಇದೆ, ಇದು ಪರವಾಗಿಲ್ಲ. ನಾನು 9 ಕೂಡ ತೊಗೊಳ್ತೀನಿ, 8 ಕೂಡ ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಎಳ್ಕೊತೀವಲ್ವ, ಆ ರೀತಿ ದಾರನ ಫಸ್ಟ್ ಈ ರೀತಿ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊತೀನಿ. ಸೊ 4 ಚೈನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲೂ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಇದಕ್ಕೂ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಸರಿ ಲಾಕನ್ನು ಹಾಕಿದ ಮೇಲೆ ಈಗ ನಾನೀಗ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಎಲ್ಲಕ್ಕೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನೀವು, 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಈಗ ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕನ್ನು ಹಾಕಿಬಿಟ್ಟು ಇದು ಎಲ್ಲಿಗೆ ರೀಚ್ ಆಗುತ್ತೆ ಇನ್ನು ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ. 1, 2, 3, 4, 5 ಆ್ಯಂಡ್ 6. ಸೊ 6 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲೇನು ಫಸ್ಟ್ ನಾವು 3 ಚೈನ ಲಾಕ್ ಮಾಡಿದ್ದೀವಿ ನೋಡಿ, ಈ ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ದಾರನ ರಿವರ್ಸಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬರಲ್ಲ, ನಮಗೆ ಸ್ವಲ್ಪ ಇದಾಗುತ್ತೆ ಅಂದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ನೀವು ಲಾಕ್ ಮಾಡ್ಕೊಂಡು. ಸೊ ಈ ಥರ ದಾರ ಪಾಸ್ ಮಾಡ್ಕೊಂಡ್ಮೇಲೆ ಸೊ ಮೇಲಿರುವಂಥ ದಾರನ ಈ ರೀತಿ ಬೆರಳಲ್ಲಿ ಎಳ್ಕೊಂಡಾಗ ಆ ದಾರ ಅನ್ನೋದು ಸ್ವಲ್ಪ ಟೈಟಾಗಿ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ಈ 6 ಚೈನ್ಗಳೇನಿದೆಯಲ್ವ ಹಾಕಿರೋದು, ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ಥರ. ಸೊ ಲಾಕ್ ಹಾಕಿದ ಮೇಲೆ ಈಗ 3 ಚೈನ್ ಹಾಕಿದ್ದೀವಲ್ವ, ಇದನ್ನು ಕೂಡ ಈಗ ನಾನು ಮೇಲೆ ಕೂಡ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಿ ನೋಡಿ, ಈ ಒಂದು ಲಾಕಲ್ಲಿ ಇದನ್ನು ಹಾಕಿಬಿಟ್ಟು ಈಗ ಹಾಕಿರುವಂಥ ಮೇಲೆ ಹಾಕಿರುವಂಥ 3 ಚೈನ್ನ ಎಳ್ಕೊಂಡ್ಬಿಟ್ಟು ಸೊ ನೀಟಾಗಿ ಕುಂತ್ಕೊಳ್ಳುತ್ತೆ. ಈ ಥರ ರಿವರ್ಸಲ್ಲಿ ಎಳ್ಕೊಂಡಾಗ ಸೊ ನೀಟಾಗಿ ಈ ರೀತಿ ಕುಂತ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ಲಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ರೀತಿ ಗ್ಯಾಪ್ ಅನ್ನೋದು ಕಾಣಿಸುತ್ತೆ. ಸೊ ನಾನು ಲಾಕ್ ಮಾಡ್ತಾ ಇಲ್ಲ, ಬೇಕಿದ್ರೆ ನೀವು ಲಾಕನ್ನು ಮಾಡ್ಕೊಂಬಿಟ್ಟು ಡಬಲ್ ಕ್ರೋಷನ್ನ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸೊ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಇದೊಂದು ಟಿಪ್ಸ್ ಅಂತಲೇ ಅನ್ಕೋಬೋದು. ಸೊ ಈ ರೀತಿ ಫಸ್ಟು ರಿವರ್ಸಲ್ಲಿ ದಾರ ಎಳ್ಕೊಂಡ್ಮೇಲೆ ಸೊ ನೀಡಲ್ ಮೇಲೆ ನೋಡಿ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಡೈರೆಕ್ಟಾಗಿ 6 ಚೈನ್ ಹಾಕಿದ್ವಲ್ವ ಬೀಡ್ ಬ್ಯಾಕ್ ಸೈಡಲ್ಲಿ, ಅಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಬಿಟ್ಟು ಆ ಒಂದು 3 ಚೈನ್ಗೆ ಸ್ವಲ್ಪ ಎಳ್ಕೊಳ್ಳಿ. ಆಮೇಲೆ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಹಾಗೆ ನೀಡಲ್ ಮೇಲಿಂದ ಮತ್ತೆ 2 ದಾರನ 1 ಮಾಡಿಕೊಂಡಾಗ ಒಂದು ಡಬಲ್ ಕ್ರೋಷೆ ಅನ್ನೋದು ರೆಡಿ ಆಗುತ್ತೆ. ಈ ರೀತಿಯಾಗಿ ಡಬಲ್ ಕ್ರೋಷೆನ ಹಾಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ 1 ಸರಿ, 2ರಲ್ಲಿ
ಒಂದು ಸರಿ. ಸೊ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ಮತ್ತೆ ಈ ರೀತಿಯಾಗಿ ಡಬಲ್ ಕ್ರೋಶೆಯನ್ನು ಈ ಒಂದು 6 ಚೈನಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗತ್ತೆ. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಂಡು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಸೊ ಈ ರೀತಿಯಾಗಿ ಈ ಒಂದು 6 ಚೈನಲ್ಲಿ ನಾನು 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಈಗ 7 ಡಬಲ್ ಕ್ರೋಶೆ ಆಗಿದೆ. ಇದು ಬಂದು 8, 9, 10. ಸೊ ಈ ರೀತಿ ಕೌಂಟ್ ಮಾಡಿಕೊಂಡು ಡಬಲ್ ಕ್ರೋಶೆನ ಈ ಒಂದು 6 ಚೈನಲ್ಲಿ ನಾನು 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಕೌಂಟ್ ಬೇಕೇ ಬೇಕು. ಸಿಂಪಲ್ ಡಿಸೈನ್ ಆದರೂ ಕೂಡ ಅಷ್ಟೇ, ಬಿಗ್ ಸೈಜ್ ಡಿಸೈನ್ ಆದರೂ ಕೂಡ ಅಷ್ಟೇ, ಕೌಂಟಿಂಗ್ ಅಂತೂ ಇರಲೇಬೇಕು ಮಾಮೂಲಾಗಿ. ಸೊ ನೋಡ್ಬೋದು ನೀವು ಕೌಂಟ್ ಹೇಗಿದೆ. ಸೊ 3, 6, 9, 10, 11, 12 ಹಾಕಿದ್ದೀನಿ. ಸೊ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸೊ ಈ ರೀತಿಯಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಆ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 12 ಡಬಲ್ ಕ್ರೋಶೆಗಳನ್ನ ಹಾಕಿದ್ವಿ. ಸೊ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸ್ಗಳನ್ನ ಹಾಕೊಳ್ಳೋಣ. 1, 2, 3 ಆ್ಯಂಡ್ 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮತ್ತು ಡಬಲ್ ಲಾಕ್. ಸೊ ಡಬಲ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. 1, 2 ಆ್ಯಂಡ್ 3 ಸೇಮ್ ಮತ್ತೆ 3 ಚೈನ್ ಅದು ಎಲ್ಲಿಗೆ ಬರ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್. ಆಮೇಲೆ ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡ್ಸನ್ನು ಸೊ ನಾವು 8 ಎಳೆ ದಾರ ತೊಗೊಂಡಿದ್ವಿ. ಬೇಕಿದ್ರೆ ನೀವು 6 ಎಳೆ ದಾರಲ್ಲೇ ಕೂಡ ನೀವು ವರ್ಕ್ನ ಮಾಡ್ಕೋಬೋದು. ಸೊ ಬೀಡು ಎಲ್ಲಿಗಿರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ಲಾಕ್. ಆಮೇಲೆ ಸೇಮ್ 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ 6 ಚೈನ್ ಹಾಕಿ ದಾರ ಸ್ವಲ್ಪ ಮೇಲೆ ಮಾಡ್ಕೊಂಡು ಹಾಕ್ಬೋದು. ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಸೀರೆಯನ್ನು ಟರ್ನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಕೂಡ ನಿಮಗೆ ಈಸಿ ಆಗುತ್ತೆ. ಸೊ 2 ಮೆಥಡಲ್ಲಿ ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿಯಲ್ಲಿ ಚೈನ್ಸನ್ನು ಹಾಕ್ಕೊಳ್ಳಿ. ಈಗ ಮತ್ತೆ ನೋಡಿ ಈ ಕಡೆ ಇರುವಂಥ 3 ಚೈನಲ್ಲಿ ಮತ್ತೆ 3 ಚೈನ್ನ ಹಾಕಿ ರಿವರ್ಸಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಕಂಫರ್ಟ್ ಅನಿಸಿದರೆ ಈ ರೀತಿ ಮಾಡ್ಕೋಬೋದು. ಮತ್ತು ಸೀದಾ ಕಡೆ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 6 ಚೈನಲ್ಲಿ ಈಗ ಮತ್ತೆ ಸೇಮ್ 12 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿಯಾಗಿ 12 ಡಬಲ್ ಕ್ರೋಶೆನ ಹಾಕ್ತೀನಿ. ಸೊ ಈ ಕಡೆ ಕೂಡ ನಾನು 12 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಬಟ್ ಎಲ್ಲಿ ಬರ್ತದೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮತ್ತು ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಲಾಕನ್ನು ಹಾಕಿಬಿಟ್ಟು ಮತ್ತು ಈಗ ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ ಎಲ್ಲೆಲ್ಲಿ 4 ಚೈನ್ ಏನು ಹಾಕಿದ್ದೀವಲ್ವ ಅಲ್ಲಿ ಕುಚ್ಚು ಅನ್ನೋದು ಬರುತ್ತೆ ಈ ಒಂದು ಡಿಸೈನ್ಗೆ. ಸೊ ಮತ್ತೆ 3 ಚೈನ್ ಮತ್ತು ಲಾಕ್ ಮತ್ತು ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ 2ನೇ ಸ್ಟೆಪ್ಪಲ್ಲಿ ನೋಡೋಣ ಯಾವ ರೀತಿ ಹಾಕೋದು ಅಂತ. 2ನೇ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ನಾವು ಲಾಕ್ ಮಾಡಿದ್ದೀವಲ್ಲ ಡಬಲ್ ಲಾಕ್, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಇರುವಂಥ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಈ ರೀತಿ ಲಾಕನ್ನು ಹಾಕಿಬಿಟ್ಟು ಫಸ್ಟು ಆಮೇಲೆ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಂಡು ಇಲ್ಲಿ ನಾವೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಇಲ್ಲಿ ಈ ಗ್ಯಾಪಲ್ಲಿ ಈ 4 ಚೈನ್ನ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡು ಹೋಗಿದ್ದೀವಲ್ವ ಮೇಲೆ ನಿಮಗೆ ನೋಡಿ ನೀಟಾಗಿ ಚೈನ್ ಥರ ಕಾಣಿಸ್ತಾ ಇರುತ್ತೆ.
ಸೊ ಸ್ಟಾರ್ಟಿಂಗ್ ಓಲಲ್ಲಿ ಅಂದರೆ ಡಬಲ್ ಕ್ರೋಶೆ ಓಲಲ್ಲಿ ಯಾವುದೇ ಒಂದು ಓಲನ್ನ ಸ್ಕಿಪ್ ಮಾಡೋಂಗಿಲ್ಲ. ಸೊ ಪ್ರತಿ ಒಂದು ಹೋಲ್ ಥರ ಡಬಲ್ ಕ್ರೋಶೆದಲ್ಲಿ ಏನು ಕಾಣಿಸ್ತಾ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು, ಈಗ ದಾರ ನೋಡಿ ನೀಡಲ್ ಮೇಲೆ 3 ದಾರ ಇದೆ ಅಲ್ವಾ, ಈಗ ಮತ್ತೆ ಒಂದ್ಸತಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡಾಗ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶೆ ಹೋಲಲ್ಲಿ ಹೋಗಿ ದಾರನ ತಗೊಂಡು ಈ 3 ದಾರನ ಒಟ್ಟಿಗೆ ಈ ರೀತಿ ಹಾಕ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಮೇಲೆ ಬಂದು ಹಾಕ್ತಾಯಿದ್ದೀನಿ. ಸೊ ನೀವು ಜಸ್ಟ್ ಚೈನ್ ಥರನೂ ಸಿಂಗಲ್ಲಾಗಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕೋದ್ರಿಂದ ಆ ಒಂದು ಮೇಲೆ ಹಾಚ್ ಅನ್ನೋದು ಸ್ವಲ್ಪ ತಿಕ್ನೆಸ್ ಆಗಿ ಕಾಣಿಸುತ್ತೆ, ಸ್ವಲ್ಪ ಅಗಲವಾಗಿ ಬರುತ್ತೆ. ಸೊ ಲುಕ್ಕು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ನಾವು ಕೆಳಗಡೆ 12 ಡಬಲ್ ಕ್ರೋಶೆಗಳನ್ನ ಹಾಕಿದ್ವಲ್ವ, ನಾವು ಮೇಲೆ ನೋಡಿ 6 ಡಬಲ್ ಕ್ರೋಶೆ ಕಂಬಕ್ಕೂ ಕೂಡ ಯಾವುದೇ ಒಂದು ಓಲು ಸ್ಕಿಪ್ ಮಾಡದೆ 6 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಇಲ್ಲೇ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಹಾಗೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಓಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮತ್ತೆ ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊತಾ ಇದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಅಲ್ವಾ, ಸ್ವಲ್ಪ ಟೈಟಾಗಿ ಬಂದಂಗೆ ಅನಿಸುತ್ತೆ ಅಷ್ಟೇ. ಸೊ ನೀವು ಆರಾಮಾಗಿ ಹಾಕೋಬೋದು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗಿರೋಂಥ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಆ ಕಡೆ ನಾವು 6 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಿ, ಈ ಕಡೆ ಕೂಡ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಂಡು ಅಂದರೆ ಲಾಕ್ ಮಾಡಬೇಕಾಗತ್ತೆ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಏನಿದೆಯಲ್ವ, ಅಲ್ಲಿ ಯಾವುದೇ ಒಂದು ಹೋಲ್ ಏನು ಕಾಣಿಸ್ತಾ ಇರ್ತದೆ ಚೈನ್ ಥರ, ಸೊ ಅದು ಎಲ್ಲಿ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದಕ್ಕೂ ಈ ರೀತಿ ವರ್ಕ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ ಇಲ್ಲಿ ನಾವು ಡಬಲ್ ಲಾಕ್ ಮಾಡಿದ್ವಲ್ವ, ಇಲ್ಲಿ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಈಗ ಮತ್ತೆ 4 ಚೈನ್ ಮೇಲೆ 4 ಚೈನ ಹಾಕ್ಕೊಳ್ಳೋಣ. 4 ಚೈನಲ್ಲಿ 4 ಚೈನ್ ಲಾಕ್ ಎಲ್ಲಿ ಮಾಡಿದ್ದೀವಿ ಕೆಳಗಡೆ, ಅಲ್ಲಿ ಮೇಲೆ ಹಾಕುವಂಥ 4 ಚೈನ್ನ ಲಾಕ್, ಮತ್ತು 1 ಟೈಮ್ ನೀಡಲ್ ಮೇಲೆ ದಾರ, ಮತ್ತು ಇಲ್ಲಿ ಡಬಲ್ ಕ್ರೋಶೆ ಹೋಲ್ ಕಾಣಿಸ್ತಾ ಇದೆಯಲ್ವ, ಆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆ. ಸೊ ಈ ರೀತಿಯಾಗಿ ಈ ಒಂದು ಆಚನ್ನು ಕೂಡ ನಾನು ಕಂಪ್ಲೀಟಾಗಿ ಹಾಕ್ತೀನಿ. ಸೊ ಈಗ ಈ ಆಚನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದನ್ನು ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಹೇಳಿದ್ನಲ್ಲ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಸೊ 2 ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಫ್ರೆಂಡ್ಸ್. ಡಿಫ್ರೆಂಟಾಗಿ ಒಂದು ಕಲರ್ ಕಾಂಬಿನೇಷನ್ ಮೇಲೆ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಈಸಿಯಾಗಿ ಹಾಕುವಂಥದ್ದು, ಅಂತ ಏನು ಹೆವಿ ವರ್ಕ್ ಇಲ್ಲ, ಆರಾಮಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಲಾಸ್ಟಲ್ಲಿ ನೀಟಾಗಿ ಈ ರೀತಿ ಸ್ಕೈಯಿಂದ ಈ ರೀತಿ ಮಾಡೋದ್ರಿಂದ ಆ ಒಂದು ಪ್ಲೇಸಿಗೆ ಡಬಲ್ ಕ್ರೋಶೆ ಅನ್ನೋದು ನೀಟಾಗಿ ಕುಂತ್ಕೊಂಡ್ಬಿಡುತ್ತೆ. ಸೊ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸ್ಯಾರಿ ಫುಲ್ಲಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ಸೊ ಕ್ರೀಮ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನಲ್ಲಿ ಹಾಕಿರೋದ್ರಿಂದ ಸೊ ನೀವು ನೋಡ್ಬೋದು ಲುಕ್ಕು ಯಾವ ರೀತಿ ಇದೆ ಅಂತ. ಸೊ ಇದೇ ಥರ ಕಾಂಬಿನೇಷನ್ ಇದ್ದರೆ ಸಿಂಪಲ್ಲಾಗಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಮೇಯ್ನ್ ಕಲರ್ ಕಾಂಬಿನೇಷನ್ ಮುಖ್ಯ. ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ಕು ಡಿಸೈನು ಅಂತ ಏನಿಲ್ಲ. ಸೊ ಕಲರ್ ಚೆನ್ನಾಗಿದೆ, ನೀವು ಸಿಂಪಲ್ಲಾಗಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಅಂಥದ್ದೇ ಇವತ್ತು ಕೂಡ ತುಂಬ ಹೆವಿ ವರ್ಕೂ ಇಲ್ಲ, ಸಿಂಪಲ್ಲಾಗೂ ಇಲ್ಲ, ಒಂದಿಟ್ಟು ಮೀಡಿಯಮಲ್ಲಿ ಇರುವಂಥ ಡಿಸೈನು. ಸೊ ಕಸ್ಟಮರ್ ಅವರಾಗಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಈ ಒಂದು ಡಿಸೈನ ಹಾಕಿದ್ದೀನಿ. ಸೊ ಫೈನಲಾಗಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಆರಾಮಾಗಿ 2 ಸ್ಟೆಪ್ಪಲ್ಲಿ ನೀವು ಮುಗಿಸ್ಬೋದು. ಮೇಲೆ ಬಂದು ಒಂದು ಬಿಗ್ ಬೀಡ್ಸನ್ನ ಹಾಕಿಬಿಟ್ಟು ಕೆಳಗಡೆ ಒಂದು ಸ್ಮಾಲ್ ಬೀಡ್ಸ್ ಹಾಕಿ ಟ್ರೈ ಮಾಡಿರುವಂಥ ಒಂದು ಡಿಸೈನು. ಸೊ ಕುಚ್ಚು ನೋಡ್ಬೋದು ನೀವು. ಈ ಸೀರೆಗೆ ಕುಚ್ಚು ಬಂದುಬಿಟ್ಟು ಒಂದು ಕ್ರೀಮ್ ಕಲರು ಹಾಗೆ ಒಂದು ಪಿಂಕ್ ಕಲರಲ್ಲಿ ಸ್ಯಾರಿ ಫುಲ್ಲಾಗಿ ಕುಚ್ಚು ಅನ್ನೋದು
ಹಾಕಿದ್ದೀನಿ. ಸೊ ಭಾಳ ದಿನ ಆಗಿತ್ತು ಒಂದು ಕಲರ್ ಇದು ಹಾಕೋದು. ಸೊ ಆಲ್ಮೋಸ್ಟ್ ಒಂದೇ ಕಲರಲ್ಲಿ ಕುಚ್ಚು ಹಾಕಿ ನನಗೂ ನೋಡ್ಕೊಂಡಿದ್ದಾಗಿತ್ತು. ಸೊ ಇವತ್ತು ಫೈನಲ್ ಆಗಿ ಕುಚ್ಚು ಕೂಡ ಅಷ್ಟೇ ಇದೊಂದು ಕಲರ್ ಹಾಕಿರೋದ್ರಿಂದ ಸೊ ಒಂದು ಡಿಫ್ರೆಂಟ್ ಆದಂಥ ಲುಕ್ಕು, ಹಾಗೆ ಗ್ರ್ಯಾಂಡ್ ಆಗಿರುವಂಥ ಲುಕ್ಕು. ಯಾವುದೇ ಒಂದು ಬೋಲ್ ಚೈನ್ ಹಾಗೆ ಸ್ಟೋನ್ ಲೇಸ್ ಅವಶ್ಯಕತೆ ಇಲ್ಲ. ನೋಡ್ಬೋದು ನೀವು ಲುಕ್ಕು ಯಾವ ರೀತಿ ಬಂದಿದೆ ಅಂತ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೀವು ಲುಕ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500 ಆರ್ 550 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.